ಸ್ನೇಹಿತರೆ ನಮಸ್ಕಾರ. ಓಕೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚಾಯ್ ಗಾಯ್ ಶೋಮೆನ್. ಸ್ನೇಹಿತರೆ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇದೇನು ನಾನು ಜನನ ತೋರಿಸ್ತಾ ಇದ್ದೀನಲ್ಲ, ತುಂಗಭದ್ರಾ ತೀರದಲ್ಲಿ ಏನು ಸ್ನಾನ ಮಾಡ್ತಾಯಿದ್ರಲ್ಲ, ಇವರೆಲ್ಲ ನಮ್ಮ ಹರಿಹರದವ್ರಲ್ವ. ಓಕೆ, ಹರಿಹರ ಜನ ಅಲ್ಲ ಇವರು. ಬಂದ್ಬಿಟ್ಟು ಸುತ್ತಮುತ್ತ ಇದರಲ್ಲಿ ಸುತ್ತಮುತ್ತ ರಾಜ್ಯದಿಂದ ಬಂದಿರೋರು, ಸುತ್ತಮುತ್ತ ಜಿಲ್ಲೆಯಿಂದ ಬಂದಿರೋಂಥ ವ್ಯಕ್ತಿಗಳು. ಇವತ್ತಿನ ವಿಶೇಷ ಏನಂದರೆ, ಓಕೆ, ಇವತ್ತು ಮರಿಯ ಜಾತ್ರೆಯ ವಿಶೇಷ ಸೆಪ್ಟೆಂಬರ್ 8. ಓಕೆ, ಸೆಪ್ಟೆಂಬರ್ 8 ಇವತ್ತು ಮರಿಯ ಇವರು ಜನ್ಮದಿನ. ಅದಕ್ಕೋಸ್ಕರ ಸೆಪ್ಟೆಂಬರ್ 8 ವರ್ಷ ಹರಿಹರದಲ್ಲಿ ಜಾತ್ರೆ ನಡೆಯುತ್ತೆ. ಇಲ್ಲಿ ಲಕ್ಷಾಂತರ ಜನ ಬಂದು ಸೇರ್ತಾರೆ. ನೋಡಿ, ತುಂಗಭದ್ರಾ ನದಿಯಲ್ಲಿ ಅವರು ಬೆಳಿಗ್ಗೆ ಸ್ನಾನ ಮಾಡಿಬಿಟ್ಟು ಬೆಳಿಗ್ಗೆ ಈ ತುಂಗಾ ಸ್ನಾನ, ಓಕೆ, ಗಂಗಾ ಸ್ನಾನ ತುಂಗಾಪಾನ ಅಂತಾಗಿ ಏನು ಗಾದೆ ಇದೆ, ಅದು ಗೊತ್ತಿಲ್ಲ. ಅದ್ರ ಬಗ್ಗೆ ಮುಂದೆ ಮಾಹಿತಿ ಹೇಳ್ತೀನಿ ನಿಮಗೆ. ಅದರಲ್ಲಿ ಹೇಗೆ ಸ್ನಾನ ಮಾಡ್ಕೊಂಬಿಟ್ಟು ನೋಡಿ, ಹೆಂಗೆ ಯಾರಿಗಾದರೂ ನದಿ, ನಮ್ಮ ತುಂಗಭದ್ರಾ ನದಿ ಯಾರಿಗಾದರೂ ಒಳ್ಳೇದು ಮಾಡುತ್ತೆ. ಮಿನರಲ್ ವಾಟ್ರಿಗಿಂತ ಭಾಳ ನೀವು ನೀರು ಕುಡಿದ್ರೆ ಭಾಳ ಸಿಹಿ ಇರುತ್ತೆ. ಇದು ಎರಡೂ ಸೇರಿ ಬರುತ್ತೆ. ಭಾಳ ಒಳ್ಳೆ ಪವಿತ್ರವಾದ ನದಿ. ಈ ಸೆಪ್ಟೆಂಬರ್ ತಿಂಗಳಲ್ಲಿ ನೋಡಿ 3 ಹಬ್ಬಗಳು ಹರಿಹರದಲ್ಲಿ ಆಚರಿಸ್ತಾರೆ. ಇಲ್ಲಿ ಲಕ್ಷಾಂತರ ಜನ ಸೇರ್ತಾರೆ. ಒಂದು ಬಂದ್ಬಿಟ್ಟು ಮರಿಯ ಜನ್ಮದಿನ ಇರುತ್ತೆ ಸೆಪ್ಟೆಂಬರ್ 8. ನೋಡಿ, ಲಾಸ್ಟ್ ವಾರದಲ್ಲಿ ಮಿಲಾದುನ್ ನಬಿ, ಓಕೆ, ಈದ್ ಮಿಲಾದ್, ಓಕೆ, ಅದು ಹಬ್ಬ ಇತ್ತು. ಪೈಗಂಬರ್, ಓಕೆ, ಅವರ ಜನ್ಮದಿನ ಇತ್ತು. ಹಾಗೆ ನಮ್ಮ ಗಣೇಶನ, ಓಕೆ, ಹಬ್ಬನೂ ನಡೀತಾ ಇದೆ. ಇಲ್ಲಿ 3 ಜನ ಸೇರೋಂಥ ಜಾಗ. ಓಕೆ, ಈ ಸೆಪ್ಟೆಂಬರ್ 8 3 ಜನ ಇಲ್ಲಿ ಎಲ್ಲರೂ ಜಾತಿ ಭೇದ ಭಾವ ಇಲ್ಲದೆ ಈ ಮರಿಯ ಜಾತ್ರೆನ ಆಚರಣೆ ಮಾಡ್ತಾರೆ. ಇಲ್ಲಿ ಜವಳ ಕೊಡ್ತಾರೆ. ಆಮೇಲೆ ಬಂದ್ಬಿಟ್ಟು ಅವರು ರಿಗಾರ್ಡಿಂಗ್ ಹರಕೆ ಹೊತ್ತಿರೋ ಅಂಥವ್ರು ನದಿಯಿಂದ ಸ್ನಾನ ಮಾಡಿಬಿಟ್ಟು ಇಲ್ಲಿಂದ ದೀರ್ಘ ನಮಸ್ಕಾರ ಹಾಕ್ಕೊಂಬಿಟ್ಟು, ಓಕೆ, ನಮ್ಮ ಹರಿಹರದಲ್ಲಿ, ಓಕೆ, ಇದಕ್ಕೆ ಅವರು ತಲುಪಿ ಅವರ ಕೋರಿಕೆಯನ್ನು ಅವ್ರೇನು ಅಂದ್ಕೊಂಡಿರ್ತಾರೋ ಅವ್ರಿಗೆ ದೇವರು ಒಳ್ಳೇದು ಮಾಡಿದ್ಮೇಲೆ ಅವರ ಹರಕೆಯನ್ನು ತೀರಿಸ್ತಾ ಅಂತ ಇದು ಯಾವಾಗ ದೇವರು ಇಲ್ಲಿ ಒಂದು ಯಾವಾಗ ಜನ್ಮ ಆಯ್ತೋ ಒಂದು ಇದು ಅದ್ರ ಬಗ್ಗೆ ಇತಿಹಾಸನೇ ಇದೆ. ಇಲ್ಲಿ ಹೇಗೆ ಮರಿಯ ದೇವರು ಜನನ ಆಯಿತು, ಹೇಗೆ ಇಲ್ಲಿ ಚರ್ಚು ನಮ್ಮ ಕರ್ನಾಟಕದಲ್ಲಿ ಅತಿ, ಓಕೆ, 2ನೇ ಸ್ಥಾನ, ಓಕೆ, ನಮ್ಮ ಹರಿಹರದ ಚರ್ಚು ಬಂದ್ಬಿಟ್ಟು ಅದ್ರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ನಾನು ಮಾಹಿತಿ ತಿಳಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, 1000 ಜನ ಬಂದ್ಬಿಟ್ಟು ಇಲ್ಲಿ ಬಂದು ಪುಣ್ಯಕ್ಷೇತ್ರದಲ್ಲಿ ಸ್ನಾನ ಮಾಡ್ಕೊಂಬಿಟ್ಟು ಅವ್ರ ಹರಕೆಯನ್ನು ತೀರಿಸ್ಕೊತ ಮುಂದೆ ಹೋಗ್ತಾರೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ನೋಡಿ ಸ್ನೇಹಿತರೆ, ಇಲ್ಲಿ ರಾಘವೇಂದ್ರ ದೇವಸ್ಥಾನ ಇದೆ. ಅದೇ ರೀತಿ ಇನ್ನೊಂದು ಬದಿಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ. ಹಾಗೆ ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ನಾಡಬಂಶ, ಓಕೆ, ದರ್ಗಾ ಇದೆ. ಭಾಳ ಈ ಹರಿಹರ ಭಾಳ ವಿಶೇಷವಾದ ಸ್ಥಳ. ಮುಂದಿನ ವಿಡಿಯೋಕ್ಕಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಇದೊಂದು ನಮಸ್ಕಾರ ಸ್ನೇಹಿತರೆ. ಓಕೆ, ಇದು ಬಂದುಬಿಟ್ಟು ನೋಡಿ ಸ್ನೇಹಿತರೆ, ಇಲ್ಲಿ ಜವಳ, ಓಕೆ, ಏನಾದರೂ ಹರಕೆ ಹೊತ್ತಿರೋರು ಜವಳ ಕೊಡ್ತಾರೆ. ಓಕೆ, ತೋರಿಸ್ತೀನಿ ನೋಡಿ. ಅವ್ರು ಏನಾದರೂ ಹರಕೆ ಹೊತ್ತಿರ್ತಾರೆ. ಇಲ್ಲಿ ಅವರು ಒಂದು ಹಾವೇರಿ ಡಿಸ್ಟಿಕ್ಕಿಂದ ಇದನ್ನು
ಒಂದು ಶಾಮಿಯಾನ ಮಾಡಿಕೊಂಡು ಒಂದು ವ್ಯವಸ್ಥೆ ಮಾಡ್ಕೊಂಬಿಟ್ಟು ಈ ರೀತಿ ಯಾರು ಭಕ್ತಾದಿಗಳು ಬರ್ತಾರಲ್ಲ ಅವರಿಗೆ ಈ ರೀತಿ ಬೇರೆಯವರು ಈ ರೀತಿ ಬಗ್ಗೆ ಚೌರ ಮಾಡೋರು ಅವ್ರ ಭಕ್ತಾದಿಗಳು ಕೂಲು ತೆಗ್ಸೋ ಅಂಥವ್ರಿಗೆ ಹೀಗೆ ವರ್ಷಕ್ಕೆ ಒಂದು ಸತಿ ಬರ್ತಾರೆ. ಅದ್ರ ಬಗ್ಗೆ ಇಲ್ಲಿ ಅವರು ಒಬ್ಬರು ಸ್ಥಳೀಯರಿದ್ದಾರೆ, ಇದೇನು ಅಧ್ಯಕ್ಷರಿದ್ದಾರೆ, ಅವ್ರೇನು ಅದ್ರ ಬಗ್ಗೆ ಮಾಹಿತಿ ಕೇಳೋಣ, ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ಕಾರ. ಸರ್ ಏನು ವಿಶೇಷ ಇದು ಜವಳದ ಬಗ್ಗೆ? ಇದು ಏನು ಜೋಳ ಅಂದರೆ ಏನಿಲ್ಲ ಸರ್, ವರ್ಷಕ್ಕೊಂದ್ಸರಿ ಮೇರಿ ಜಾತ್ರೆ ಅಂತ ಹರಿಹರದಲ್ಲಿ ನಡೆಯುತ್ತೆ. ಓಕೆ, ನಮ್ಮ ಹರಿಹರದಲ್ಲಿ ನಡೆಯುತ್ತೆ. ಇದು ಅಲ್ಲಿ ಹರಿಹರದಲ್ಲಿ ಹಾಕಿರ್ತಾರೆ. ಇಲ್ಲಿ ನಾವು ಸೇವೆ ಮಾಡಬೇಕು ಅನ್ನೋದು ಒಂದು ಅಪೇಕ್ಷೆಯಿಂದ ನಾವು ಇಲ್ಲಿ ನಮ್ಮ ಕೈಲಾದಷ್ಟು ನಾವು ಸೇವೆ ಮಾಡ್ಬೇಕಂತ ಈ ಹೊಳೆದಂಡೆಯಲ್ಲಿ ಒಂದು ಶಾಮಿನ ಹಾಕಿ ನಾವು ಕಮಿಟಿಯ ವತಿಯಿಂದ ನಾವು ಒಂದು ಇದು ಹಾಕ್ತೀವಿ, ಶಾಮಿನ ಹಾಕಿ ಜನಗಳು ಬಂದವರಿಗೆಲ್ಲ ನಾವು ಸೇವೆ ಮಾಡ್ತೀವಿ. ಬಂದವರಿಗೆಲ್ಲ ಬಂದು ನಾವೆಲ್ಲ ನಮ್ಮ ಅವರು ಎಷ್ಟು ಕಾಣಿಕೆ ಕೊಡ್ತಾರೋ ಅಷ್ಟು ಕಾಣಿಕೆ ಇಸ್ಕೊಂಡು ನಾವು ಅದನ್ನೇ ಸೇವಾರ್ಥ ಮಾಡಿ ನಾವೆಲ್ಲ ಮಾಡಿದವರಿಗೆ ಇಷ್ಟಂತ ಅಮೌಂಟ್ ಕೊಡ್ತೀವಿ. ಇಲ್ಲಿ ಎಷ್ಟು ಜನ ಮಾಡ್ತೀವಿ ಸರ್? ಓಕೆ, ಎಷ್ಟು ಜನದ ಹೊಟ್ಟೆ ತುಂಬುತ್ತೆ? ಇಲ್ಲ ಒಂದು 10-15 ಜನ 20 ಜನ ಅಂತ 10 ಫ್ಯಾಮಿಲಿದು ಹೊಟ್ಟೆ ತುಂಬುತ್ತೆ. ಓಕೆ, ಏನು ಇವತ್ತು 2 ದಿವಸ ಒಂದು ಎಷ್ಟು ದಿನ ಸರ್, ನಿನ್ನೆ ಬೆಳಗ್ಗೆಯಿಂದ ಇವತ್ತು ಮಧ್ಯಾಹ್ನ ಮಠ ಮಾಡ್ತೀರಾ? ಯಾರು? ಹೌದು. ಒಂದು ನೈಟ್. ನೀವು ಮತ್ತೆ ನಿಮ್ದು ಕಸುಬು ಇದೆನಾ? ಇದು ಕಸುಬು ಇದೆ, ಕಸುಬು ಇದೆ. ಇದು ವರ್ಷಕ್ಕೊಂದ್ರೆ ಅಂಗಡಿ ಬಾಗ್ಲಾಕೊಂಬಂದು ನಾವು ಇಲ್ಲಿ ನಾವು ಸೇವೆ ಜನರ ಸೇವೆ ಮಾಡ್ತೀವಿ. ಸೇವೆ ಮಾಡ್ತಾರೆ. ಓಕೆ, ಹಾಂ, ದೇವ್ರು ಒಳ್ಳೇದು ಮಾಡಲಿ. ಮೇಡಮ್ ನಮಸ್ಕಾರ. ಮೇಡಮ್, ಓಕೆ, ಇಲ್ಲಿ ಮುಡಿ ಕೊಡೋ ಜಾಗದಲ್ಲಿ ನೀವು ಯಾಕೆ ನಿಂತ್ಕೊಂಡಿದ್ದೀರಾ? ಓಕೆ, ಯಾರಿಗೆ ಮುಡಿ ಕೊಡ್ತಾ ಇದ್ದೀರಾ? ಇಲ್ಲಿ ನಾವು ಮೇರಿ ಮಾತೆ ಗುಡಿಗೆ ಬಂದಿದ್ದೀವಿ ರೀ. ಇಲ್ಲಿ ನನ್ನ ಮಗಗೆ ಮುಡಿ ಕೊಡಕ್ಕೆ ಬಂದಿದ್ದೀನಿ ನಾನು. ನನಗೆ ಫಸ್ಟಿಗೆ ನಾನು ಮದುವೆ ಆಗಿ ಫಸ್ಟ್ ಟೈಮ್ ನಾನು ಮದುವೆ ಆಗಿ ಒಂದು ತಿಂಗಳಲ್ಲೇ ಬಂದೆ. ನನಗೆ ಬಂದರೆ ನಮ್ಮ ಮನೇಲಿ ಎಲ್ಲರಿಗೂ ಹೆಣ್ಮಕ್ಳೇ ಜಾಸ್ತಿ ಇರೋದು, ನಮ್ಮ ಅಕ್ಕ ತಂಗಿಯರಿಗೆಲ್ಲ. ನನಗೂ ಎಲ್ಲರೂ ಹೆಣ್ಮಗಳು ಆಗ್ತಾರೆ ಅಂತ ಅನ್ಕೊತಾ ಇದ್ರು. ಅದಕ್ಕೆ ನಾನು ಅಂದ್ಕೊಂಡೆ, ಅಮ್ಮ ಮೇರಿ ಮಾತೆ ನನಗೆ ಫಸ್ಟಿಗೆ ಗಂಡು ಮಗನೇ ಆಗಲಿ, ಜಲ್ದಿ ಗರ್ಭಫಲ ನಿಲ್ಲಲಿ ಅಂತಂದು ಅಂದ್ಕೊಂಡು ನಾನು ಮಾಲೆಯನ್ನು ಹಾಕಿದೆ. ಹಾಗಾಗಿ ನನ್ನ ಮಗ ನನಗೆ ಫಸ್ಟ್ ಗಂಡು ಹುಡುಗನೇ ಹಾಕಿದೆ. ಅದಕ್ಕಾಗಿ ನಾನು ಮುಡಿ ಕೊಡ್ಬೇಕಂತೇಳಿ ಅಂದ್ಕೊಂಡೆ. ಆಮೇಲೆ ಪ್ರತಿ ವರ್ಷ ನನ್ನ ಮಗುಗ ಏನಾದರೂ ಎಲ್ಲಾದರೂ ಬೀಳ್ತಿರ್ತಾನೆ, ಭಾಳ ಚಿಕ್ಕ, ಭಾಳ ಅಪಾಯದಿಂದ ಮೇರಿ ಮಾತೆ ಕಾಪಾಡಿದ್ದಾಳೆ. ನನ್ನ ಮಕ್ಳಿಗೋಸ್ಕರ ಶುಕ್ರವಾರ ನಾನು ಉಪವಾಸ ಪ್ರೇರಿದ್ದು ಮೇರಿ ಮಾತೆಗೆ ಹೋಗ್ತಾ ಇದ್ದೀನಿ. ಹಾಗಾಗಿ ಈ ವರ್ಷವೂ ನನ್ನ ಮಗನ ಕರ್ಕೊಂಬಂದು ಮುಡಿ 10 ವರ್ಷದಲ್ಲಿದೆ ನನ್ನ ಮಗ. 10 ವರ್ಷ ಹುಟ್ಟಿದಾಗಲಿಂದ 10 ವರ್ಷದಿಂದನೂ ಮೇರಿ ಮಾತೆ ಭಾಳ ಕಾಪಾಡಿದ್ದಾಳೆ. ನನ್ನ ಜೀವನದಲ್ಲಿ ಭಾಳ ಅದ್ಭುತ ಕಾರ್ಯವನ್ನು ಮಾಡಿದ್ದಾಳೆ. ಹಾಗಾಗಿ ನಾನು ಈ ವರ್ಷ 10 ವರ್ಷದಾಗಿದೆ ನನ್ನ ಮಗು ಮುಡಿ ಕೊಡಬೇಕಂತೇಳಿ. ನಾನು ಇಲ್ಲಿ ಬಂದು ಹೋದಾಗ್ಲಾದ್ರೆ ಏನಾದರೂ ನನಗೊಂದು ಒಳ್ಳೆ ಕಾರ್ಯವಾಗೇ ಆಗುತ್ತೆ. ಹಾಗಾಗಿ ಈಗ ನನ್ನ ಮಗ ಒಳ್ಳೆಯದೇ ಆಗಿದೆ. ನನ್ನ ಮಗ ಭಾಳ ತುಂಬ ಬಿದ್ದಿದ್ದಾನೆ, ಭಾಳ ದೊಡ್ಡ ಒಂದು ಗಂಡನಂತ ಅಪಾಯದಿಂದ ನನಗೆ ಮೇರಿ ಮಾತೆ ಕಾಪಾಡಿದ್ದಾಳೆ. ಅದಕ್ಕಾಗಿ ನಾನು ಆ ನಂಬಿಕೆಯಿಂದ ಬಂದು ನನ್ನ ಮಗಕ್ಕೆ ಮುಡಿ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಇವನ ಮಗ, ನಿಮ್ಮ ಮಗ? ಹಾಂ, ಓಕೆ, ದೇವ್ರು ಒಳ್ಳೇದು ಮಾಡಲಿ. ನೋಡಿ ಸ್ನೇಹಿತರೆ ನಮಸ್ಕಾರ. ಇವರೆಲ್ಲ ಬಂದ್ಬಿಟ್ಟು ಹರಿಹರದ ತುಂಗಭದ್ರಾ ಹೊಳೆಯಲ್ಲಿ ಸ್ನಾನ ಮಾಡಿಬಿಟ್ಟು ಅವರ ಹರಕೆ ತೀರಿಸೋದಕ್ಕೋಸ್ಕರ ಜವಳನ್ನು ಕೊಟ್ಟಿದ್ದಾರೆ. ಇಲ್ಲಿದ್ದ ದೀರ್ಘ ನಮಸ್ಕಾರ ಮುಖಾಂತರನೂ ಹೋಗ್ತಾರೆ. ನೋಡಿ, ಇದರಿಂದ ನಮ್ಮ ಹರಿಹರದ ಆಟೋ ಅವ್ರಿಗೆ ಎಷ್ಟು ಉಪಯೋಗವೂ ಆಗಿದೆ ಇವತ್ತು. ಓಕೆ, ನಿನ್ನೆಯಿಂದ ಇವತ್ತುವರೆಗೂ ಓಕೆ ಇಲ್ಲಿ ದಿನನಿತ್ಯ ಮಾಡೋವಂಥ ಇದನ್ನು ದಿನ ಒಂದು 500 ರೂಪಾಯಿ 1000 ರೂಪಾಯಿನೋ ಅವರು ದುಡಿಯಂಥವರು ಇವತ್ತು ಅದಕ್ಕಿಂತ 2 ಪಟ್ಟು ದುಡಿಯಂಥ ವ್ಯವಸ್ಥೆನೂ ಆಗುತ್ತೆ. ನೋಡಿ, ಭಾಳ ಆಟಗಳು ಜೀವನವೂ ನಡೆಯುತ್ತೆ ಹರಿಹರದಲ್ಲಿ.